ನಮಸ್ಕಾರ. ಇದು JBS 63 ಅಪ್ಡೇಟ್ಸ್ ಚಾನಲ್. ದೇಶದ ಹಿರಿಮೆಯನ್ನು ಎತ್ತಿ ಹಿಡಿದವನೇ ನಿಜವಾದ ಭಾರತೀಯ. ಮಾಜಿ ಸಂಸದ ವೈ ದೇವೇಂದ್ರಪ್ಪ. ಅರಸೀಕೆರೆ. ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿರುವುದು ಸಂತೋಷದ ಸಂಗತಿ. ಇತ್ತೀಚೆಗೆ ಕಾಶ್ಮೀರದ ಪಹಲಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಹತ್ಯೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರದ ದಿಟ್ಟ ನಿರ್ಧಾರದಿಂದ ಹಾಗೂ ನರೇಂದ್ರ ಮೋದಿಯವರ ಸಮಯ ಪ್ರಜ್ಞೆಯಿಂದ ಎಲ್ಲರ ಒಪ್ಪಿಗೆ ಮೇರೆಗೆ ದೇಶದ ಸೈನಿಕರಿಗೆ ಸಂಪೂರ್ಣ ಸ್ವತಂತ್ರ ಹಕ್ಕನ್ನು ಕೊಟ್ಟು ಅವರ ಮೇಲೆ ಯುದ್ಧ ಸಾರುವುದಕ್ಕೆ ಅನುಮತಿ ನೀಡಿದ್ದಾರೆ. 9 ಹಡಗು ಉಗ್ರ ತಾಣಗಳನ್ನು ಒಡೆದು ಉರುಳಿಸಿದ್ದಾರೆ. ಇದು ಬೇರು ಸಮೇತ ನಿರ್ಮಾಣವಾಗಬೇಕು. ಎಲ್ಲರಿಗೂ ಮನಃಶಾಂತಿ ಎಂದು ಬಳ್ಳಾರಿ ಜಿಲ್ಲೆಯ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಹೇಳಿದರು. ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಎಲ್ಲರೂ ಒಂದಲ್ಲ ಒಂದು ದಿನ ಸಾಯುವುದು ಖಚಿತ. ಆದರೆ ಇರುವಷ್ಟು ದಿನ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ತೊಡಗಿ ದೇಶದ ಶ್ರೇಯಸ್ಸಿಗೆ ಶ್ರಮಿಸುವ ಭಾವನೆ ಎಲ್ಲರಿಗೂ ಇರಬೇಕು. ದೇಶದ ಸರ್ವ ಜನರು ಶಾಂತಿಯುತವಾಗಿ ಬದುಕಬೇಕು ಎಂದು ಕರೆ ನೀಡಿದರು. ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯಬೇಕು. ದೇಶಕ್ಕಾಗಿ ರಕ್ತವನ್ನು ಕೊಡಲು ಸಿದ್ಧರಾಗಿರಬೇಕು. ಈ ಮೂಲಕ ಎಲ್ಲರೂ ಇವುಗಳನ್ನು ಪಾಲಿಸಿದರೆ ದೇಶ ಸರ್ವ ಜನಾಂಗದ ತೋಟವಾಗುತ್ತದೆ ಎಂದರು. ವರದಿ ಮಹೇಶ್. ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರ. ಇದು ನಿಮ್ಮ JBS 63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಹುಟ್ಟು ಬಂದಾವೆ, ಹೋಗ್ತವೆ, ಎಲ್ಲರೂ ಹೋಗ್ತವೆ. ನಾವು ಮುಸ್ಲಿಮರು ಹೋಗೋದ, ಹಿಂದೂಗಳು ಹೋಗೋದ, ಎಲ್ಲರೂ ಹೋಗ್ತವೆ. ಆದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಎಂಥದ್ದು ಮಾಡಿದ್ರೆ ನಮ್ಮ ಹೆಸರು ಉಳಿತೈತಿ ಅನ್ನೋ ಭಾವನೆ ನಾವು ಮನುಷ್ಯರಾಗಿದ್ದು ನಾವು ಅದನ್ನು ಮಾಡಬೇಕು. ನಮ್ಮ ಮನೆತನಗಳಾಗ ನಮ್ಮ ತಂದೆ ತಾಯಿ ಕೀರ್ತಿ ತರೋಂಥ ಮಕ್ಕಳಾಗಬೇಕೆ ವಿನಃ ನಾವು ಉಗ್ರಗಾಮಿಗಳಾಗಿ ನಮ್ಮ ಸಾಧನೆ ಈಗ ಹೋದ್ರೆ ಈಗ ಯಾರು ಉತ್ತರ ಕೊಡ್ಬೇಕು, ಅವ್ರಿಗೆ ಯಾರು ಪ್ರಶ್ನೆ ಕೇಳಬೇಕು, ಅದು ಬೇಡ. ನಮ್ಮ ದೇಶ ಶಾಂತಿಯುತವಾಗಿತ್ತು, ಮುಂದೆ ಶಾಂತಿಯುತವಾಗಿ ನೀವೆಲ್ಲರೂ ಬದುಕೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಯಾರೂ ನಾವು ಮುಸ್ಲಿಮ್ರಾಗ ಹುಟ್ಟಬೇಕು ಅಂತ ಅರ್ಜಿ ಹಾಕಿಲ್ಲ, ನಾಯಕರಾಗ ಹುಟ್ಟಬೇಕು ಅಂತ ಇಲ್ಲ, ಲಿಂಗಾಯತರಾಗ ಹುಟ್ಟಬೇಕು ಅಂತ ನಾವು ಅರ್ಜಿ ಹಾಕಿಲ್ಲ. ದೇವರು ಯಾರ್ಯಾರಿಗೆ ಅನ್ನೋದು ಋಣ ಎಲ್ಲೆಲ್ಲಿ ಐತೆ ಅಲ್ಲಿ ನಾವು ಬದುಕಿ ಉಳಿದವಿ, ನಾವು ಬಾಳ್ತಾ ಇದ್ದೀವಿ. ನಾವು ಒಳ್ಳೆ ಕೆಲಸ ಮಾಡೋಣ, ದೇಶದ ಗಿರಿಮೆ ಎತ್ತಿಡಿಯೋಣ. ಈ ದೇಶಕ್ಕಾಗಿ ನಾನು ರಕ್ತ ಕೂಡ ನಾವು ಕೊಡೋಕ್ಕೆ ರೆಡಿ ಅದನಿ ಅಂತ ಹೇಳ್ಕೊಂಡು ನ್ಯಾಯಯುತವಾಗಿ ಧರ್ಮವಾಗಿ ನಾವೆಲ್ಲರೂ ಪಾಲನೆ ಮಾಡುವಂಥ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಅರಿಕೆ ಮಾಡ್ತಾ, ಇವತ್ತಿನ ಒಂದು ನಮ್ಮ ಸ್ನೇಹಿತರುಗಳು, ಮಾಧ್ಯಮದ ಎಲ್ಲ ನನ್ನ ಪ್ರತಿನಿಧಿಗಳು ಎಲ್ಲರೂ ಕೂಡ ನಾವು ಸೇರ್ಕೊಂಡು ಒಂದು ಈ ದಿವಸ ಸಂತೋಷದ ಒಂದು ವಾತಾವರಣನ ಸೃಷ್ಟಿ ಮಾಡ್ಕೊಂಡ್ವಿ ನಾವು. ಧನ್ಯವಾದಗಳು.